ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಡೆಗೂ ಪಶ್ಚಿಮ ಬಂಗಾಳದಲ್ಲಿ ಸಾಧಿಸೇ ಬಿಟ್ಟರು ಮೋದಿ. ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಭಾರಿ ಹಿನ್ನಡೆ. ಇದು ಐತಿಹಾಸಿಕ ಹೊಡೆತ ಮಮತಾ ಬ್ಯಾನರ್ಜಿಗೆ. ಏನಾಗಿದೆ ಹಾಗಾದರೆ? ಕೋರ್ಟ್ ತೀರ್ಪು ಯಾವ ರೀತಿ ಅತ್ಯಂತ ಮಹತ್ವ ಪಡ್ಕೊಳ್ತಿದೆ? ಈ ದೇಶದ ರಕ್ಷಣೆಗೆ ತೊಡಕಾಗಿದ್ದ ಅಕ್ರಮ ವಲಸಿಗರಿಗೆ ರೆಡ್ ಕಾರ್ಪೆಟ್ ಹಾಸ್ತಾ ಇದ್ದಂಥ ಮಮತಾ ಬ್ಯಾನರ್ಜಿ ಈಗ ಮಂಡಿ ಯೂರ್ಲೇಬೇಕಲ್ಲ. ಅವರ ಬಂಡವಾಳವೇ ಈಗ ಕುಸಿದು ಬೀಳಲಿದೆ. ಅವರು ಇಷ್ಟು ದಿನ ಗೆದ್ದುಕೊಂಡು ಬರ್ತಾ ಇದ್ದಂಥ ದಾರಿಯೇ ಕ್ಲೋಸ್ ಅನ್ನೋದು ಈಗ BJP ಮುಗಿ ಬೀಳ್ತಾ ಇರೋದು ಈ ಮಹತ್ವದ ಬೆಳವಣಿಗೆಯ ಬೆನ್ನಲ್ಲೇ. ಎಲೆಕ್ಷನ್ ಸಮಯದಲ್ಲಿಯೇ ಬಿಗ್ ವಿನ್ ಕೇಂದ್ರ ಸರ್ಕಾರಕ್ಕೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಪಶ್ಚಿಮ ಬಂಗಾಳ ಬಾಂಗ್ಲಾದೇಶದ ಜೊತೆಗೆ ಅತಿ ವಿಸ್ತೃತವಾದಂಥ ಬಾರ್ಡರನ್ನು ಶೇರ್ ಮಾಡುತ್ತೆ. ಈಗ ನಾರ್ತ್ ಈಸ್ಟಲ್ಲಿ ಬಾರ್ಡರ್ ಬರುತ್ತೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಬಾಂಗ್ಲಾದೇಶದ ಬಾರ್ಡರ್ ಬರುತ್ತೆ. ಆದರೆ ಅತಿ ಹೆಚ್ಚು ಕಿಲೋಮೀಟರ್ ಬಾರ್ಡರ್ ಶೇರ್ ಮಾಡೋದು ಅಂದರೆ ಅದು ವೆಸ್ಟ್ ಬೆಂಗಾಲು. ಎಷ್ಟು ಶೇರ್ ಮಾಡುತ್ತೆ ಅಂದರೆ 2216.7 ಕಿಲೋಮೀಟರನ್ನು 9 ಡಿಸ್ಟ್ರಿಕ್ಟ್ಗಳು ಇನ್ಕ್ಲೂಡ್ ಆಗುತ್ತೆ. ವೆಸ್ಟ್ ಬೆಂಗಾಲ್ನ ಈ 9 ಡಿಸ್ಟ್ರಿಕ್ಟು ಬಾರ್ಡರ್ ಶೇರ್ ಮಾಡುತ್ತೆ. ಕೇಂದ್ರ ಸರ್ಕಾರ ಉಳಿದೆಲ್ಲ ಕಡೆ ಬಂದ್ ಮಾಡ್ತು. ನರೇಂದ್ರ ಮೋದಿ ಅವರು ಗುಡುಗಿದ್ರು ಇತ್ತೀಚೆಗಷ್ಟೇ. ಏನಂತ ಹೇಳಿದರು? ವೆಸ್ಟ್ ಬೆಂಗಾಲಲ್ಲಿ ಬೇಲಿ ಹಾಕೋಕೆ ಬಿಡ್ತಾ ಇಲ್ಲ, ಫೆನ್ಸಿಂಗಿಗೆ ದಾರಿ ಮಾಡಿಕೊಡ್ತಿಲ್ಲ. ಇಲ್ಲೇ ಗೊತ್ತಾಗುತ್ತೆ ಅಲ್ವಾ ಇವರಿಗೆ ಅಕ್ರಮ ವಲಸಿಗರು ಬರ್ತಾನೇ ಇರಬೇಕು ಪಶ್ಚಿಮ ಬಂಗಾಳಕ್ಕೆ. ಈ ಪಶ್ಚಿಮ ಬಂಗಾಳನೇ ಬಾಂಗ್ಲಾದೇಶದ್ದು ಅಂತ ಹೇಳೋ ತನಕ ಹೋಗಿದೆ ಈಗ. ಬಾಂಗ್ಲಾ ಅಕ್ರಮ ವಲಸಿಗರು ಬಂದು ಬರೀ ಬಾಂಗ್ಲಾದಲ್ಲೂ ವೆಸ್ಟ್ ಬೆಂಗಾಲಲ್ಲಿ ಉಳ್ಕೊಳ್ಳಲ್ಲ. ಅವರು ಬೆಂಗಳೂರಿಗೂ ಬರ್ತಾರೆ, ಮಂಗಳೂರಿಗೂ ಬರ್ತಾರೆ, ಇನ್ನೊಂದು ರಾಜ್ಯಕ್ಕೂ ಬರ್ತಾರೆ. ಎಲ್ಲ ರಾಜ್ಯದಲ್ಲೂ ಬಂದು ಸೇರ್ಕೊಂಡು ಬಿಟ್ಟಿದ್ದಾರೆ. ಮೂಲ ಎಲ್ಲಿ? ವೆಸ್ಟ್ ಬೆಂಗಾಲ್. ಯಾಕಂದ್ರೆ ಉಳ್ಕೊಂಡಿರೋದೇ ಅದೊಂದು ರಾಜ್ಯ, ಓಪನ್ ಇಟ್ಕೊಂಡಿರೋದು, ಬಾಯಿ ತೆಕ್ಕೊಂಡು ಕೂತಿದೆ. ಹಾಗೆ ಎಲ್ಲ ನಾರ್ತ್ ಈಸ್ಟ್ ರಾಜ್ಯಗಳಲ್ಲಿ ಬೇಲಿ ಹಾಕಿ ಕ್ಲೋಸ್ ಮಾಡಿದ್ದಾಗಿದೆ. ಇಡೀ ದೇಶದಲ್ಲಿ ಎಲ್ಲಾದರೂ ಒಂದೇ ಒಂದು ಜಾಗ ಇನ್ನೂ ಓಪನ್ ಇರೋದು ಬೇಲಿ ಹಾಕದೆ ಬಾಂಗ್ಲಾದಿಂದ ಅಂದರೆ ಅದು ವೆಸ್ಟ್ ಬೆಂಗಾಲು. ಯಾಕಂದರೆ ಅವರು ಭೂಮಿನೇ ಕೊಡ್ತಿಲ್ಲ. ಕಿರಿಕ್ ಮಾಡಿಕೊಂಡು ಪದೇ ಕೇಂದ್ರ ಸರ್ಕಾರಕ್ಕೆ ತೊಂದರೆ ಮಾಡ್ಕೊಂಡು ಕೂತಿದ್ರು. ಕಾನೂನು ಅಡೆತಡೆ ಎದುರಾಗಿತ್ತು. ಕಡೆಗೀಗ ನೋಡಿ, ಕಾನೂನು ಹೋರಾಟದ ಮೂಲಕವೇ ಮಮತಾ ಬ್ಯಾನರ್ಜಿಗೆ ದೊಡ್ಡ ಸೆಟ್ ಬ್ಯಾಕ್ ಆಗಿದೆ. ಈಗ 9 ಡಿಸ್ಟ್ರಿಕ್ಟಲ್ಲಿ ಯಾವ್ಯಾವ ಆ ಲ್ಯಾಂಡ್ ಅಕ್ವಿಸಿಷನ್ ಸಮಸ್ಯೆಗಳಿತ್ತಲ್ಲ ಅಷ್ಟು ಜಾಗವನ್ನು BSFಗೆ ಹ್ಯಾಂಡ್ ಓವರ್ ಮಾಡಬೇಕು ಅನ್ನುವಂತಹ ಕಠಿಣವಾದ ಆದೇಶವನ್ನು ಹೊರಡಿಸಿದ ಕೋರ್ಟ್. PIL ಮೇಲೆ ವಿಚಾರಣೆ ನಡೀತಾ ಇತ್ತು. ಸೆಂಟ್ರಲ್ ಗೌರ್ಮೆಂಟ್ ಯಾಕಿದು ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಇಷ್ಟು ಸುದೀರ್ಘವಾದ ಬಾರ್ಡರನ್ನು ಶೇರ್ ಮಾಡುತ್ತೆ, ರಾಷ್ಟ್ರದ ಭದ್ರತೆಗೆ, ಟೆರರಿಸಮ್ ಮತ್ತು ಇನ್ನಿತರ ಕುಕೃತ್ಯಗಳಿಗೆ ಇವರು ಯಾವ ರೀತಿ ಹೊರಗಡೆಯಿಂದ ಬಂದವರೇ ಕಾರಣ ಆಗ್ತಿದ್ದಾರೆ. ಬಹುತೇಕ ಕೇಸ್ಗಳಲ್ಲಿ ಇವರೇ ನಮ್ಮ ದೇಶಕ್ಕೆ ಥ್ರೆಟ್ ಆಗಿರೋದು. ಅಂಥವರನ್ನು ಒಳನುಸುಳೋದಕ್ಕೆ ಈ ರಾಜ್ಯ ಬಿಡ್ತಿದೆ. ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ವಿರುದ್ಧ ಕಠಿಣವಾದ ವಾದವನ್ನು ಮಂಡಿಸಿತ್ತು. ಈಗ ಏನಂತ ಡೆಡ್ ಲೈನೇ ಫಿಕ್ಸ್ ಮಾಡಿದೆ. ಮಾರ್ಚ್ 31, 2026 ಒಳಗಡೆ ವೆಸ್ಟ್ ಬೆಂಗಾಲ್ ಗೌರ್ಮೆಂಟು ಹ್ಯಾಂಡ್ ಓವರ್ ಮಾಡಬೇಕು ಅಕ್ವೈರ್ಡ್ ಲ್ಯಾಂಡನ್ನು. ಇಂಡೋ ಬಾಂಗ್ಲಾದೇಶ್ ಬಾರ್ಡರ್ ಫೆನ್ಸಿಂಗ್ಗೆ BSF ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರು ಅದರ ಇನ್ಚಾರ್ಜನ್ನು ತಗೊಳ್ತಾರೆ. ಇನ್ನು ಮುಂದೆ ಅದಕ್ಕೂ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ಗೂ ಸಂಬಂಧ ಇಲ್ಲ. ಅದು ಡೆಡ್ ಲೈನ್ ಬೇರೆ. ಇಷ್ಟು ದಿನ ಹೆಂಗಾಗಿತ್ತಂದರೆ ಅಲ್ಲಿ ಲ್ಯಾಂಡೇ ಕೊಡಲ್ಲ ಅಂತ ಕೂತಿತ್ತು. ನಿರಂತರವಾಗಿ ದೀದಿ ಆಡಳಿತ ಅಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವಿನ ತಿಕ್ಕಾಟಕ್ಕೆ ಕಾರಣ ಆಗಿತ್ತು. ಸರಿ, ಬೇರೆ ಯಾವುದಾದ್ರೂ ವಿಷಯ ಆದರೆ ಓಕೆ. ದೇಶಕ್ಕೆ ಟೆರರಿಸ್ಟ್ಗಳನ್ನು ಬಿಟ್ಕೊಳ್ಳೋ ವಿಷಯದಲ್ಲೂ ಕೂಡ ರಾಜಕಾರಣ ಮಾಡ್ತಿದ್ದ ಮಮತಾ ಬ್ಯಾನರ್ಜಿಗೆ ಈಗ ಮರ್ಮಾಘಾತ ಎದುರಾಗಿದೆ. ಮಾರ್ಚ್ 31 ಒಳಗಡೆ ಅಷ್ಟು ಹ್ಯಾಂಡ್ ಓವರ್ ಆಗುತ್ತೆ BSFಗೆ. ಮೊನ್ನೆಯಷ್ಟೇ ಶಪಥ ಮಾಡಿದ್ರು ಮೋದಿ. ಏನಂತ? ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ಅಕ್ರಮ ಬಾಂಗ್ಲಾ ವಲಸಿಗನನ್ನು ಬಿಡಲ್ಲ, ಕಿತ್ತೆಸಿತೀವಿ. ಎಂತಹ ಗೋಡೆ ನಿರ್ಮಾಣ ಆಗುತ್ತೆ ಅಂದರೆ ಇನ್ನು ಮುಂದೆ ಈ ದೇಶ ಇಂಥವರ ಕೈಗೆ ಸಿಗೋದಕ್ಕೆ ನಾವು ಬಿಡಲ್ಲ ಅಂತ ಶಪಥ ಮಾಡಿದ್ರು. ಶತಾಯಗತಾಯಿ ಸಲ ವೆಸ್ಟ್ ಬೆಂಗಾಲನ್ನು ಗೆಲ್ಲಲೇಬೇಕು ಅಂತ ಹೊರಟಿರುವಂತಹ BJP 30% ಇರುವಂತಹ ಸಮುದಾಯ, ಅದರಲ್ಲೂ ವೆಸ್ಟ್ ಬೆಂಗಾಲ್ ಮುಸಲ್ಮಾನರೇ ಎಷ್ಟು ಜನ ಇದರಲ್ಲಿ ಗೊತ್ತಿಲ್ಲ. ಹೊರಗಡೆಯಿಂದ ಬಂದಂಥ ರೋಹಿಂಗ್ಯಾಗಳು ಅಕ್ರಮ ಬಾಂಗ್ಲಾ ವಲಸಿಗರನ್ನೇ ಆಧಾರ್ ಕಾರ್ಡು, ವೋಟರ್ ID ಮಾಡಿಟ್ಕೊಂಡು ಅವ್ರ ಮೂಲಕವೇ ಗೆಲ್ತಿದೆ ಅನ್ನೋದೇ ಆರೋಪ ಅಲ್ವಾ?
ಆ 30% ಮುಸಲ್ಮಾನರು, 70% ಹಿಂದೂಗಳಿದ್ದಾರೆ ನೋಡಿ, ಎಚ್ಚೆತ್ತುಕೊಳ್ಳಿ ಅಂತಾನೆ ಬಿಜೆಪಿ ಪ್ರಚಾರ ಮಾಡ್ತಿರೋದು. ಮುಸಲ್ಮಾನರಿಗೂ ಕೂಡ ನಿಮ್ಮ ಹಕ್ಕನ್ನು ನೀವು ಪಡ್ಕೊಳ್ಳೋ ರೀತಿ ಮಾಡ್ತೀವಿ, ವಕ್ಫ್ ಯಾರದ್ದೋ ಕಂಡವರ ಪಾಲಾಗಿದೆ, ನಿಮ್ಗೆ ಅದನ್ನು ದಕ್ಕಿಸ್ಕೊಡ್ತೀವಿ, ಮತ್ತೆ ರೋಹಿಂಗ್ಯಾಗಳು ಅಕ್ರಮ ವಲಸಿಗರ ಪಾಲಾಗಿರುವಂತಹ ಸರ್ಕಾರದ ಯೋಜನೆಗಳು ನಿಜವಾದಂತಹ ಅಲ್ಲಿನ ಮುಸಲ್ಮಾನರಿಗೆ ಸಿಗೋ ಥರ ಮಾಡ್ತೀವಿ ಅಂತಾನೆ ಬಿಜೆಪಿಗೆ ಅಖಾಡಕ್ಕೆ ಇಳಿದಿರೋ ಹೊತ್ತಲ್ಲಿಯೇ ಈ ಅಕ್ರಮ ವಲಸಿಗರ ಇದು ಎಷ್ಟು ವರ್ಷಗಳ ಸಮಸ್ಯೆ, ಎಷ್ಟೋ ದಶಕಗಳ ತಲೆನೋವಿಗೆ ಈಗ ಕಡೆಗೂ ಬ್ರೇಕ್ ಬಿದ್ದಿದೆ. ಮಮತಾ ಬ್ಯಾನರ್ಜಿಗೆ ಬಿಗ್ ಸೆಟ್ ಬ್ಯಾಕ್. ಇದು ಸೆಂಟ್ರಲ್ ಗೌರ್ಮೆಂಟು ದೊಡ್ಡ ಗೆಲುವನ್ನು ಸಾಧಿಸಿದೆ. ಇದು ದೇಶದ ಭದ್ರತೆಯ ವಿಚಾರ. ಇತ್ತೀಚೆಗಷ್ಟೇ ಸೆಷನ್ನಲ್ಲಿ ಅಮಿತ್ ಶಾ ಅವರು ಹೇಳಿದ್ರು, ಎಲ್ಲೆಲ್ಲಿ ಎಷ್ಟೆಷ್ಟು ಕಿಲೋಮೀಟರ್ ಕವರ್ ಆಗುತ್ತೆ, ಆದರೆ ಇಂತಿಷ್ಟು ಕಿಲೋಮೀಟರ್ ಮಾತ್ರ ಯಾವ ಕಾರಣಕ್ಕೂ ನಾವು ಟಚ್ ಮಾಡೋಕೆ ಬಿಡದ ರೀತಿಯಲ್ಲಿ ಹೊಲಸು ರಾಜಕಾರಣ ಮಾಡ್ತಿದ್ದಾರೆ, ಆದರೆ ಇದು ನಡೆಯಲ್ಲ ಅಂತ ಹೇಳಿದ್ರು. ಅದರಂತೆಯೇ ಈಗ BSF ವಶಕ್ಕೆ ಹೋಗ್ತಾ ಇದೆ. ಬಾರ್ಡರ್ ಫೆನ್ಸಿಂಗ್ ಕಂಪ್ಲೀಟ್ ಆಗಿ ಮಮತಾ ಬ್ಯಾನರ್ಜಿ ಸರ್ಕಾರ ಹೆಜ್ಜೆ ಹಿಂದಕ್ಕೆ ಇಡಲೇಬೇಕಾದ ಅನಿವಾರ್ಯತೆ. हो रही है, भारत सरकार की जिम्मेदारी नहीं है। मान्यवर मैं आज बताना चाहता हूँ, घुसपैठ हो रही है भारत बांग्लादेश की सीमा से। वहां पर कुल 2216 किलोमीटर बॉर्डर है, इसमें से 1653 किलोमीटर बॉर्डर बन चुकी है और 563 कहां बाकी रही है मान्यवर मालूम है? केवल और केवल एक राज्य बंगाल। आसाम का पूरा हो गया, मेघालय का पूरा हो गया, त्रिपुरा का पूरा हो गया, जम्मू कश्मीर का पूरा हो गया, पंजाब का पूरा हो गया, राजस्थान का पूरा हो गया, गुजरात का पूरा हो गया, खाली बंगाल का बाकी रखा। और मैं आज कहना चाहता हूं टीएमसी के लोगों को भी, ये राहुल जी के साथ में रहकर घुसपैठिया बचाओ यात्रा बिहार में निकली, साफ हो गए। आप भी घुसपैठियों को बचाओगे तो वहां भारतीय जनता पार्टी का विजय तय। मान्यवर ये कहते हैं कि घुसपैठ क्यों हो रही, आप बॉर्डर नहीं बनाने देते, फेंसिंग नहीं करने दोगे, घुसपैठ नहीं होगी। फिर भी चलो मैं पूछना चाहता हूं कि घुसपैठ होकर सबसे पहले घुसपैठिया कहां आता है? कहां आता है? तो गांव में आता है। पटवारी को मालूम नहीं पड़ता, गांव के थाने वाले को मालूम नहीं पड़ता। इसकी मतदाता सूची में नाम डालने के लिए आधार कार्ड कहां बनता है? वहीं बनता है। उसका राशन कार्ड कहां बनता है? बंगाल में बनता है। और मतदाता सूची में कौन सी मतदाता सूची में ऐड होता है? तो बंगाल में होते। आपकी कोई जिम्मेदारी नहीं है। मान्यवर ये देश के भविष्य और सुरक्षा के साथ खिलवाड़ कर रहे। कभी कभार चुनाव तो जीत जाओगे घुसपैठियों के आधार पर, परंतु इस देश की सुरक्षा को आप ताक पर रखो। मैं आज कहना चाहता हूं मान्यवर, बिहार की जनता ने एक बहुत महान फैसला किया है घुसपैठिया बचाओ यात्रा के खिलाफ जनादेश, और बंगाल भी ये करने जा रहा है। मान्यवर आने वाले दिनों में करेंगे, उनको मालूम नहीं। आस लेकर के आए हैं कि हमें असली परिवर्तन चाहिए। से केंद्र सरकार टीएमसी सरकार को बार बार चिट्ठी लिख रही है कि बंगाल के बॉर्डर पर फेंसिंग लगानी है, इसके लिए जमीन चाहिए, लेकिन टीएमसी को कोई फर्क नहीं पड़ता। ನೋಡಿ SIR ನಡೀತಿದೆಯಲ್ಲ, SIR ವಿರುದ್ಧ ಬಾಯ್ ಬಡ್ಕೊಂಡು ಬೆಂಕಿ ಬೀಳುತ್ತೆ, ಇಡೀ ದೇಶದಲ್ಲಿ ಬೆಂಕಿ ಹೊತ್ತಿಸ್ತೀನಿ ಅಂದ್ರು. ಈಗ ಮತ್ತೆ ಪ್ರೊಟೆಸ್ಟ್ ಅದು ಇದು ನಡೆಸ್ತಾನೆ ಇದ್ದಾರೆ. ಇಡಿ ಮೇಲೇನೆ ಇವರು ದಾಳಿ ಮಾಡೋದಂತೆ, ಮತ್ತೆ ಅಲ್ಲಿ SIR ಮಾಡೋಕೆ ಬಂದ ಎಲೆಕ್ಷನ್ ಕಮಿಷನ್ ವಿರುದ್ಧ ಇವರ ಹೋರಾಟ ಅಂತ ಇದೆಲ್ಲ ನಡೀತಿದೆಯಲ್ಲ. ಈಗ ಅಸಲಿಯತ್ ಹೊರಗಡೆ ಬಂದಿದೆ ನೋಡಿ. 3.5 ಲಕ್ಷಕ್ಕೂ ಅಧಿಕ ಅನ್ಮ್ಯಾಪ್ಡ್ ವೋಟರ್ಸ್ ಅಂತ ಲಿಸ್ಟ್ ಔಟ್ ಆಗಿದೆ. 35 ಲಕ್ಷ ಏನೋ ಐಡೆಂಟಿಫೈ ಆಗಿದೆ. ಅನ್ಮ್ಯಾಪ್ಡ್ ಅಂದ್ರೆ ಏನು? ಹಿಂದಿನ ಲಿಸ್ಟ್ಗೂ ಈಗಿರೋ ಲಿಸ್ಟ್ಗೂ ಮ್ಯಾಚೇ ಆಗದಂಥ ವೋಟರ್ಸು ಸುಮಾರು 30-35 ಲಕ್ಷ ಐಡೆಂಟಿಫೈ ಮಾಡಿದ್ದಾರೆ. ಆಲ್ರೆಡಿ 50 ಲಕ್ಷಕ್ಕೂ ಪ್ಲಸ್ಸು ಕಿತ್ತು ಬಿಸಾಕಾಗಿದೆ, ಅಷ್ಟು ವೋಟರ್ಸು ಔಟ್ ಆಗಿದ್ದಾರೆ. 30-35 ಲಕ್ಷ ಅನ್ಮ್ಯಾಪ್ಡ್ ಅಂದ್ರೆ ಮ್ಯಾಚ್ ಆಗದಿರೋ ವೋಟರ್ಸ್ ಇದ್ದಾರೆ. ಅವರನ್ನ ಈಗ ಹಿಯರಿಂಗ್ ಕರೀತಾ ಇದೆ ಎಲೆಕ್ಷನ್ ಕಮಿಷನ್. ಬಟ್ ನೋಡಿ, ಇಲ್ಲಿ ಮೊದಲ ಹಂತದಲ್ಲಿ 30-35 ಲಕ್ಷದಲ್ಲಿ 3.5 ಲಕ್ಷ ಜನ ಬರ್ತಾನೆ ಇಲ್ಲ. ಹಿಯರಿಂಗ್ ಕರೆದ್ರೆ ಅವ್ರು ಇಲ್ವೇ ಇಲ್ಲ. ಜನ ಇಲ್ಲ ಅಂದರೆ ಕಳ್ಳ ಮತದಾರರಾಗಿದ್ದಾರಾ ಇವರು,
ಫೇಕು ಅಲ್ಲಿ ಇಲ್ಲಿ ಅಂತ ಯಾರ್ಯಾರನ್ನೋ ಸೇರಿಸಲಾಗಿದೆಯಾ, ಏನು ಬೇಕಾದರೂ ಆಗಬಹುದು. ಅವ್ರು ಹಿಯರಿಂಗಿಗೆ ಹಾಜರಾಗಬೇಕಿತ್ತಲ್ಲ. ಅನ್ಮ್ಯಾಪ್ಡ್ ವೋಟರ್ಸು ಕ್ಲಿಯರ್ ಆಗಬೇಕಲ್ಲ, ಎಲೆಕ್ಷನ್ ಕಮಿಷನ್ ಕ್ಲಿಯರ್ ಮಾಡಲೇಬೇಕು. ಬರ್ತಾನೆ ಇಲ್ಲ. ಈಗ ಅಸಲಿಯತ್ತು ಹೊರಗಡೆ ಬರ್ತಿದೆ ನೋಡಿ. ಹೆಚ್ಚು ಕಡಿಮೆ 1 ಕೋಟಿ ಅಂತೂ ವೋಟರ್ಸಲ್ಲಿ ಡಿಲೀಟ್ ಆಗ್ತಾರೆ. ಅದು 1.5 ಕೋಟಿಗೆ ಹೋದರೂ ಆಶ್ಚರ್ಯ ಇಲ್ಲ. ಅಕ್ರಮ ವಲಸಿಗರ ಮತದಿಂದ ಗೆಲ್ತಾ ಇದ್ದ ಮಮತಾ ಈ ಸಲ ಕುಸಿದು ಬೀಳ್ತಾರೆ ಅಂತ ಮುಗಿ ಬೀಳ್ತಿದೆ ಬಿಜೆಪಿ. ನೋಡ್ಬೇಕದನ್ನು. ಒಟ್ಟಾರೆಯಾಗಿ ಚುನಾವಣೆಯ ಹೊಸ್ತಿಲಲ್ಲೇ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಭರ್ಜರಿ ಜಯ ಸಿಕ್ಕಿದೆ. ವೆಸ್ಟ್ ಬೆಂಗಾಲಲ್ಲಿ ಅಲ್ಲಿನ ಜನರ ರಕ್ತವನ್ನು ಹೀರ್ತಾ ಇದ್ದಾರೆ ಈ ಅಕ್ರಮ ವಲಸಿಗರು. ಯಾಕಂದ್ರೆ ಅಲ್ಲಿ ದಂಗೆಯಾಗತ್ತೆ. ಮುರ್ಷಿದಾಬಾದು ಇನ್ನೊಂದು ಮತ್ತೊಂದು ಎಷ್ಟು ದಂಗೆಗಳಾಗ್ತವೆ, ಗಲಾಟೆಗಳಾಗ್ತವೆ, ರಕ್ತಪಾತ ಆಗತ್ತೆ. ಎಲ್ಲದಕ್ಕೂ ಬಹುಪಾಲು ಕಾರಣ ಈ ಅಕ್ರಮ ವಲಸಿಗರದ್ದೇ ಆಗಿರುತ್ತೆ ಕೈ. ನಾರ್ತ್ ಈಸ್ಟಲ್ಲಿ ಗಲಾಟೆ ಎಬ್ಸೋರು ಯಾರು? ಇದೇ ವಿದೇಶದ ಕೈವಾಡ. ಅಲ್ಲಿರುವಂಥ ಅಕ್ರಮ ವಲಸಿಗರ ಮೂಲಕವೇ ಕಿಚ್ಚು ಹೊತ್ತಿಸ್ತಾರೆ. ಆಮೇಲೆ ಹೊತ್ಕೊಂಡು ಉರಿದು ಸರ್ಕಾರನೇ ಶೇಕ್ ಮಾಡ್ತೀವಿ ಅಂತ ಹೋಗ್ತಾರೆ. ಸರ್ಕಾರ ಬೀಳಿಸುವಂತಹ ದಂಗೆಗಳು ಶುರುವಾಗೋದು ಇಂತಹ ಕಡೆಗಳಲ್ಲೇ. ಹಾಗಾಗಿ ಅಂಥವ್ರಿಗೆಲ್ಲ ಹೆಡೆಮುರಿ ಕಟ್ಟಿ ಕಿತ್ತು ಬಿಸಾಕೋದಕ್ಕೆ ಈಗ ಕೇಂದ್ರ ಸರ್ಕಾರ ಸರ್ವಸನ್ನದ್ಧವಾಗಿದೆ. ಅದಕ್ಕೆ ದಾರಿ ಕೂಡ ಓಪನ್ ಆಗಿದೆ. ಮಮತಾ ಬ್ಯಾನರ್ಜಿಗೆ ಸಿಡಿಲಿನಂತೆ ಬಂದಪ್ಪಳಿಸಿದೆ ಈ ಮಹಾ ತೀರ್ಪು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.